ನಮಸ್ತೆ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP ಹೋಮ್ 46. ಯಾರೆಲ್ಲ ಸ್ಕೂಲು, ಕಾಲೇಜು, ಮೆಟ್ರೋ, ಹಾಸ್ಪಿಟಲ್, ನೈಸ್ ರೋಡ್ ಎಲ್ಲ ನಿಯರ್ ಬೈ ಇದ್ದು 2013 ನಲ್ಲಿ 30-40 ತರ ರಿಚ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋ ಪ್ರಾಪರ್ಟಿನ ಹುಡುಕ್ತಾ ಇದೀರೋ ಅವ್ರಿಗೋಸ್ಕರನೇ ಈ ವಿಡಿಯೋ. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ. ಸೊ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ರೇನೆ ಗೊತ್ತಾಗ್ಬಿಡುತ್ತೆ ಎಷ್ಟು ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ನಾನು ಅವಾಗ್ಲೇ ಹೇಳ್ದಂಗೆ 30-40 ನಲ್ಲಿ ಎಷ್ಟು ರಿಚ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರುತ್ತಾರೋ ಅದೇ ರೀತಿನಲ್ಲಿ 2013 ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಇಂಟೀರಿಯರ್ ಕೂಡ ಲಕ್ಸುರಿ ಆಗಿ ಮಾಡಿದ್ದಾರೆ. ಸೊ ಈ ಪ್ರಾಪರ್ಟಿ ಬಂದು 20x30 600 ಸ್ಕ್ವೇರ್ ಫೀಟ್ ಆಗಿರುತ್ತೆ. ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಎರಡು ಸೈಡ್ ರೋಡ್ ನೋಡಿದ್ರೆ ರೋಡ್ ಕೂಡ 30 ಫೀಟ್ ರೋಡ್ ಆಪ್ಷನ್ ಬರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಇಂದ ಕಂಪ್ಲೀಟ್ ಆಗಿ ಏನೇನ್ ಬರುತ್ತೆ ಅಂತ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ನಿಮ್ಗೂ ಕೂಡ ತೋರಿಸ್ಕೊಡ್ತೀನಿ. ಸೊ ಎಂಟ್ರೆನ್ಸ್ ಅಲ್ಲೇ ನೋಡ್ತಾ ಇದ್ದೀರಾ, ನಿಮ್ಗೆ SS MS ಫಂಡರ್ ಮ್ಯಾಕ್ಸ್ ಶೀಟ್ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿರೋಂತ ಒಂದು ಸ್ಲೈಡಿಂಗ್ ಗೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದಕ್ಕೊಂದು ಮೋಟರ್ ಫಿಕ್ಸ್ ಮಾಡ್ಕೊಬಹುದು. ಮೋಟರ್ ಫಿಕ್ಸ್ ಮಾಡ್ಕೊಂಡ್ರೆ ಜಸ್ಟ್ ಒಂದು ರಿಮೋಟ್ ಸೆನ್ಸರ್ ಅಲ್ಲಿ ನೀವು ಆಪರೇಟ್ ಮಾಡಬಹುದು. ಆ ರೀತಿನಲ್ಲಿ ಮಾಡಿರೋಂತ ಇದು ಗೇಟ್ ಆಗಿರುತ್ತೆ, ಸ್ಲೈಡಿಂಗ್ ಗೇಟ್. ಸೊ ಇಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಸೊ SS MS ಫಂಡರ್ ಮ್ಯಾಕ್ಸ್ ಶೀಟ್, ಸೊ 3 ಕಾಂಬಿನೇಷನ್ ಯೂಸ್ ಮಾಡಿರೋಂತ ಗೇಟ್ ಆಗಿರುತ್ತೆ. ನಿಮ್ಗೆ ಸುತ್ತಲೂ ನೋಡ್ತಾ ಇದೀರಾ ಪಾರ್ಕಿಂಗ್ ಏರಿಯಾದಲ್ಲಿ ಸುತ್ತಲೂ ಕೂಡ ನಿಮ್ಗೆ 2x4 ವೆಟ್ರಿಫೈಡ್ ಟೈಲ್ಸ್ ಕೂಡ ಹಾಕಿದ್ದಾರೆ. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಓನ್ ಬೋರ್ವೆಲ್ ಆಪ್ಷನ್ ಇರುತ್ತೆ. ಸೊ ಕಾವೇರಿ ವಾಟರ್ ಕನೆಕ್ಷನ್ ಇರುತ್ತೆ. ಸೊ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲೇ ನಿಮ್ಗೆ ಇಲ್ಲಿಂದನೇ ಗ್ಯಾಸ್ ಸಿಲಿಂಡರ್ ಪ್ರೊವಿಷನ್ ಕೂಡ ಇಲ್ಲೇ ಮಾಡ್ಕೊಟ್ಟಿದ್ದಾರೆ. ಸೊ ನೀವು ಸಿಲಿಂಡರ್ನ ಇಲ್ಲೇ ಕೂಡ ಇಟ್ಕೊಬಹುದು. ಸೊ ಬ್ಯಾಕ್ ಸೈಡ್ ಗೆ ನಿಮ್ಗೆ ಇಲ್ಲೊಂದು ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ರೆ ಅದಕ್ಕೊಂದು MS ಗೇಟ್ ಕೂಡ ಹಾಕಿದ್ದಾರೆ. ಸೊ ನೋಡ್ತಾ ಇದೀರಾ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನಿಮ್ಗೆ. ಸೊ ಸೆಟ್ ಬ್ಯಾಕ್ ಆ ಕಡೆ ಬಿಲ್ಡಿಂಗ್ ಇರುತ್ತೆ, ಸೊ ಈ ಕಡೆ ಬಿಲ್ಡಿಂಗ್ ಇರುತ್ತೆ ಸೆಟ್ ಬ್ಯಾಕ್. ಎರಡು ಕಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ನಿಮ್ಗೆ ಸೊ 1.5 ಅಡಿ ಸೊ ಹತ್ತತ್ರ ಒಂದು ನಿಮ್ಗೆ 3 ಅಡಿ ಸೆಟ್ ಬ್ಯಾಕ್ ಆಪ್ಷನ್ ಸಿಗುತ್ತೆ. ಸೊ ವೆಂಟಿಲೇಷನ್ ಗೆ ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ನಿಮ್ಗೆ ಫ್ಲೋರಿಂಗ್ ನೋಡ್ತಾ ಇದ್ರೆ ಫ್ಲೋರಿಂಗ್ ಕೂಡ ನಿಮ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ನಿಮ್ಗೆ ಬೆನಿಫಿಟ್ ಜಾಸ್ತಿನೇ ಇರುತ್ತೆ. ಸೊ 2 SUV ಕಾರ್ನ ಪಾರ್ಕ್ ಮಾಡ್ಕೊಬಹುದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲೊಂದು ಸಣ್ಣದಾಗಿ ಒಂದು ಗೇಟ್ ಕೊಟ್ಟಿದ್ದಾರೆ. ಸೊ ಈ ಗೇಟ್ ಏನಕ್ಕೆ ಅಂತಂದ್ರೆ ಸೊ ಇವನ್ ಅಂದ್ರೆ ದೊಡ್ಡ ಐಟಮ್ಸ್ ಏನಾದ್ರು ತಗೊಂಡ್ಬರ್ಬೇಕು ಅಂತಂದಾಗ ಸೊ ಡೈರೆಕ್ಟ್ ಆಗಿ ಈ ಗೇಟ್ ನ ಓಪನ್ ಮಾಡಿ ಸೊ ಇಲ್ಲಿಂದಾನೇ ಒಳಗೆ ತಗೊಬಹುದು. ಸೊ ಆ ತರ ಆಪ್ಷನ್ಸ್ ಕೂಡ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಸೊ ಸ್ಟೇರ್ ಕೇಸ್ ಎಲ್ಲ ನೋಡ್ತಾ ಇದ್ದೀರಾ ನಿಮ್ಗೆ. ಸೊ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರೋ ಸ್ಟೇರ್ ಕೇಸ್ ಆಗಿರುತ್ತೆ. ಸೊ ಇದು ಬಂದು ಮೈನ್ ಟ್ರಿಪ್ಲೆಕ್ಸ್ ಹೌಸ್ ಏನ್ ಬರುತ್ತೆ. ಸೊ ಅದರ ಎಂಟ್ರೆನ್ಸ್ ನೋಡ್ತಾ ಇದೀರಾ. ಸೊ ಇದು ಬಂದು ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ ನೋಡ್ತಾ ಇದೀರಾ ನಿಮ್ಗೆ ಗ್ರಾನೈಟ್ ಅಲ್ಲೇ ನಿಮ್ಗೆ ಸ್ಟ್ರಿಪ್ ಲೈಟ್ ಹಾಕಿದ್ದಾರೆ, ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಸೊ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋಂಥದ್ದು. ಸೊ ಇದುವರೆಗೂ 2013 ನಲ್ಲಿ ಈ ತರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಾನ್ ನೋಡಿಲ್ಲ. ಸೊ ಡೋರ್ ನೋಡ್ತಾ ಇದೀರಾ, ಡೋರ್ ಬಂದು ನಿಮ್ಗೆ ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಸೊ ಟೀಕ್ವುಡ್ ಡೋರ್ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಲಕ್ಸುರಿ ಆಗಿ ಕಾಣ್ತಾ ಇದೆ. ಸೊ ಇದು ಬಂದು ನಿಮ್ಗೆ ಸ್ಪೇಷಿಯಸ್ ಆಗಿರೋ ಅಂತ ಲಿವಿಂಗ್ ಏರಿಯಾ ಆಗಿರುತ್ತೆ ಸ್ನೇಹಿತರೆ. ಸೊ ಲಿವಿಂಗ್ ಏರಿಯಾನೇ ನೋಡ್ತಾ ಇರೋ ತುಂಬಾ ಲಕ್ಸುರಿ ಆಗಿ ಕಾಣಿಸ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ವುಡನ್ ಫಿನಿಶಿಂಗ್ ಅಲ್ಲಿ ವಾಲ್ ಪ್ಯಾನಲಿಂಗ್ ಮಾಡಿದ್ದಾರೆ. ಸೊ ಆ ವಾಲ್ ಪ್ಯಾನಲಿಂಗ್ ಗೆ ಮನೆ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ. ಸೊ ಲಕ್ಸುರಿ ಲುಕ್ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಸೊ ಕಂಪ್ಲೀಟ್ ಆಗಿ ಲಿವಿಂಗ್ ಏರಿಯಾನ ಫುಲ್ ವಾಲ್ ಪ್ಯಾನಲಿಂಗ್ ಮಾಡ್ಬಿಟ್ಟಿದ್ದಾರೆ. ಅದು ವುಡನ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಲಕ್ಸುರಿ ಆಗಿ ಕಾಣಿಸುತ್ತೆ. ಸೊ ಅಲ್ಲೂ ನೋಡ್ತಾ ಇದ್ದೀರಾ ನಿಮ್ಗೆ ಟಿವಿ ಕ್ಯಾಬಿನೆಟ್ ಕೂಡ ವಾಲ್ ಟು ವಾಲ್ ಕಂಪ್ಲೀಟ್ ಆಗಿ ಮಾಡಿದ್ದಾರೆ. ವಿತ್ ನಿಮ್ಗೆ ಡ್ರಾಯರ್ಸ್ ಕೂಡ ಕೊಟ್ಟಿದ್ದಾರೆ. ಇದಕ್ಕಿನ್ನ ಇನ್ನೇನ್ ಬೇಕಾಗತ್ತೆ ರಿಚ್ ಲುಕ್ಗೆ. ಸೊ ಅದ್ ಬಿಟ್ರೆ ನಿಮ್ಗೆ ಈ ಕಡೆ ನೋಡ್ತಾ ಇದ್ರೆ ಸ್ಟೇರ್ ಕೇಸ್ ಕೆಳಗಡೆ ನಿಮ್ಗೆ ಒಂದು ಸ್ಟೋರೇಜ್ ರೂಮ್ ತರನು ಕೂಡ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಂಪ್ಲೀಟ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ಸೊ ಈ ಕಡೆ ನಿಮ್ಗೆ ಪೂಜಾ ರೂಮು, ಮಾಡ್ಯುಲರ್ ಕಿಚನ್, ಯುಟಿಲಿಟಿ ಪ್ಲಸ್ ಕಾಮನ್ ಬಾತ್ರೂಮ್ ಆಪ್ಷನ್ ಬರುತ್ತೆ. ಸೊ ಒಂದೊಂದು ಇದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಈ ಕಡೆ ನಿಮ್ಗೆ ಪೂಜಾ ರೂಮ್ ನೋಡ್ತಾ ಇದ್ದೀರಾ, ವಿತ್ ಗೋಪುರ ಟೈಪ್ ಅಲ್ಲಿ ಮಾಡಿದ್ರೆ ಮೇಲ್ಗಡೆ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ನಾರ್ಮಲ್ ಆಗಿ ಪೂಜಾ ರೂಮ್ ಮೇಲ್ಗಡೆ ಏನು ಇರಬಾರ್ದು ಅಂತ ಕೇಳ್ತಾರೆ, ಅದಕ್ಕೋಸ್ಕರ ಈ ಕಾಂಬಿನೇಷನ್ ಅಲ್ಲಿ ಮಾಡ್ತಾರೆ. ಇದು ಟೀಕ್ವುಡ್ ಪ್ಲಸ್ ಟಫನ್ ಗ್ಲಾಸ್ ಕಾಂಬಿನೇಷನ್ ಅಲ್ಲಿ ಡೋರ್ ಮಾಡಿರೋಂಥದ್ದು. ಸೊ ಸ್ಪೇಷಿಯಸ್ ಆಗಿ ಪೂಜಾ ರೂಮ್ ಮಾಡಿದ್ದಾರೆ. ಸೊ ಮೇಲೆ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ. ಇದು ಒಂಥರ ಲಕ್ಸುರಿ ಲುಕ್ ಕೊಡುತ್ತೆ ಮನೆಗೆ. ಸೊ ಈ ಕಡೆ ನೋಡ್ತೀನಿ ಅಂತಂದ್ರೆ ನಿಮ್ಗೆ ಅಕ್ರಾಲಿಕ್ ಮಾಡ್ಯುಲರ್ ಕಿಚನ್ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಎಲ್ಲ ಅಕ್ರಾಲಿಕ್ ಶೀಟ್ 30-40 ಮೆಜರ್ಮೆಂಟ್ ಅಲ್ಲಿ ಕಿಚನ್ ಏನ್ ಮಾಡ್ತಾರೆ ಅಕ್ರಾಲಿಕ್ ಶೀಟ್ ಯೂಸ್ ಮಾಡೋ ಅಂತದ್ದು. ಸೊ ಆ ತರ
2013 ಯಾರು ಕೂಡ ಅಕ್ರಾಲಿಕ್ ಶೀಟ್ ಎಲ್ಲ ಯೂಸ್ ಮಾಡಿ ಇವತ್ತವರೆಗೂ ಮಾಡಿರೋದು ನಾನು ನೋಡಿಲ್ಲ. ಜಸ್ಟ್ ಲಾಮಿನೇಟೆಡ್ ಶೀಟ್ಸ್ ಯೂಸ್ ಮಾಡಿರ್ತಾರೆ. ಸೊ ಇದರಲ್ಲಿ ಬಂದು ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ಸೊ ತುಂಬಾ ಲಕ್ಸುರಿಯಾಗಿ ಮಾಡಿರೋಂಥದ್ದು, ಪ್ರತಿಯೊಂದು ಕೂಡ ಎಲ್ಲ ಆಪ್ಷನ್ ಇರುತ್ತೆ ನಿಮಗೆ. ಸೊ ಅದರಲ್ಲೂ ಕೂಡ ನಿಮ್ಗೆ ಇದರಲ್ಲಿ ಪ್ರೊಫೈಲ್ ಲೈಟ್ಗಳು ಹಾಕಿದ್ದಾರೆ. ಸೊ ಎಲ್ಲ ಕಡೆನೂ ನಿಮಗೆ ಓಪನ್ ಮಾಡಿದ್ರೆ ಪ್ರೊಫೈಲ್ ಲೈಟ್ಸ್ಗಳು ಆಪ್ಷನ್ ಸಿಗುತ್ತೆ. ಸೊ ಈ ಕಡೆ ನಿಮ್ಗೆ ಸ್ಟೋರೇಜ್ ಬಾಕ್ಸಸ್ಗಳು ಆಪ್ಷನ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಎಲ್ಲ ಮಾಡ್ಯುಲರ್ ಕಿಚನ್ ಹೆಂಗ್ ಬೇಕೋ ಹಂಗೆ ಕಂಪ್ಲೀಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ತಾ ಇದೀರಾ, ನಿಮ್ಗೆ ನೋಡಿದ್ರೆ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆಲ್ಲ. ಆಲ್ಮೋಸ್ಟ್ ಇದೆಲ್ಲ 3040 ಮಾಡೋ ಅಂತ ಕಾಂಬಿನೇಷನ್ ಇದು. ಸೊ ಅದರಲ್ಲಿ 2013 ಮಾಡಿದ್ರೆ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಈ ಕಡೆ ನಿಮ್ಗೆ ಯುಟಿಲಿಟಿ ಸ್ಪೇಸ್ ಒಂದು ಕೊಟ್ಟಿದ್ದಾರೆ. ಸೊ ಜೊತೆನಲ್ಲಿ ನಿಮ್ಗೆ ವೆಂಟಿಲೇಷನ್ಗೆ UPVC ವಿಂಡೋ ಕೂಡ ಮಾಡ್ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಿಂಡೋ. ಸೊ ಈ ಕಡೆ ಒಂದು ಕಾಮನ್ ಬಾತ್ರೂಮ್ ಕೂಡ ಬರುತ್ತೆ. ಸೊ ಕಾಮನ್ ಬಾತ್ರೂಮ್ ಇಲ್ಲೊಂದು ಯೂಸ್ ಮಾಡ್ಕೊಬಹುದು. ಸೊ ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಕಡೆ ಕಿಚನ್, ಆ ಕಡೆ ಪೂಜಾ ರೂಮ್ ಬರುತ್ತೆ. ಸೊ ಈ ಕಡೆ ಯುಟಿಲಿಟಿ ಸ್ಪೇಸ್ ಬರುತ್ತೆ. ಸೊ ಲಿವಿಂಗ್ ಏರಿಯಾ ಬರುತ್ತೆ, ಟಿವಿ ಕ್ಯಾಬಿನೆಟ್ ಬರುತ್ತೆ. ಸೊ ಲಿವಿಂಗ್ ಏರಿಯಾನೇ ತುಂಬಾ ಹೈಲೈಟ್ ಆಗುತ್ತೆ. ಸೊ ಈಗ ಯಾರೇ ನೆಂಟ್ರಾಗಿರ್ಬೋದು, ಬೇರೆ ಯಾರಾದ್ರೂ ಮನೆಗೆ ಬಂತು ಅಂತಂದ್ರೆ ಫಸ್ಟ್ ಸಿಗದೆ ಅವ್ರಿಗೆ ಲಿವಿಂಗ್ ಏರಿಯಾ. ಸೊ ಅದು ರಿಚ್ ಲುಕ್ ಕಾಣಿಸುತ್ತೆ. ಸೊ ಇದರಿಂದ ನೆಕ್ಸ್ಟ್ ಫ್ಲೋರ್ಗೆ ಏನ್ ಹೋಗ್ತೀವಿ, ಇದು ಫಸ್ಟ್ ಫ್ಲೋರ್ ಆಯ್ತು ಅದೆಲ್ಲ. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಏನೇನು ಬರುತ್ತೆ ಅಂತ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಸೆಕೆಂಡ್ ಫ್ಲೋರ್ ನೋಡ್ತಾ ಇದ್ದೀರಾ, ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಎಂಟ್ರೆನ್ಸ್ ಗೆನೆ ನಿಮ್ಗೆ ಒಂದು ವರ್ಕ್ ಸ್ಟೇಷನ್ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ, ಅಥವಾ ಸ್ಟಡಿ ಯೂನಿಟ್ ಅಂತಾನು ಅನ್ಕೊಬಹುದು. ಸೊ ಯಾವ ತರ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬಹುದು. ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ ಬಾಕ್ಸಸ್ಗಳು ಕೊಟ್ಟಿದ್ದಾರೆ. ಸ್ಟಡಿ ಯೂನಿಟ್ಗೆ ಟೇಬಲ್ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ, ಅಥವಾ ವರ್ಕ್ ಬೇಕಾದ್ರೂ ಮಾಡ್ಕೊಬಹುದು, ಆ ತರ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ದೊಡ್ಡದಾಗೆ ಬರುತ್ತೆ, ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಇದು ಬಂದು ನಿಮ್ಗೆ ಮೊದಲನೇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಇದು ನೋಡ್ತಾ ಇದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ POP ಫಾಲ್ ಸೀಲಿಂಗ್ ಹಾಕಿದ್ದಾರೆ, ಲಕ್ಸುರಿಯಾಗಿ ಮಾಡಿದ್ದಾರೆ. ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ, ಸ್ಟೋರೇಜ್ ಬಾಕ್ಸಸ್ ಆಪ್ಷನ್ ಬರುತ್ತೆ, ಕಾಟ್ ಕೂಡ ಹಾಕೊಟ್ಟಿದ್ದಾರೆ, ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಸೊ ವಿಂಡೋ ನೋಡ್ತಾ ಇದ್ದೀರಾ, ರೋಡ್ ಸೈಡ್ಗೆ ದೊಡ್ಡದಾಗಿ ವಿಂಡೋ ಬರುತ್ತೆ. ಸೊ ವೆಂಟಿಲೇಷನ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ನಿಮಗೆ. ಸೊ ವಿಂಡೋ ಕೂಡ ಟೀಕುಡ್ ಅಲ್ಲಿ ಆಗಿರೋಂಥದ್ದು, ಟೀಕುಡ್ ಅಲ್ಲಿ ಮಾಡಿರೋಂಥದ್ದು. ವಾರ್ಡ್ರೋಬ್ ನೋಡ್ತಾ ಇದ್ದೀರಾ, ಕಾಂಬಿನೇಷನ್ ನಿಮ್ಗೆ ಯಾವ ತರ ಬರುತ್ತೆ, ವುಡನ್ ಫಿನಿಶಿಂಗ್ ಅಲ್ಲಿ ಕಾಂಬಿನೇಷನ್ ಬರುತ್ತೆ. ಸೊ ಈ ಕಡೆ ನಿಮ್ಗೆ ಒಂದು ಬಾಲ್ಕನಿ ಕೂಡ ಬರುತ್ತೆ. ಡೋರ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ, 2013 ಈ ಡೋರ್ಸ್ ಬಂದು WPVC ವಿತ್ ವೆನಿರ್ ಶೀಟ್ ಯೂಸ್ ಮಾಡಿರೋಂಥ WPVC ಡೋರ್ಸ್ ಆಗಿರುತ್ತೆ. ಸೊ ಈ ಕಡೆ ನಿಮ್ಗೆ ಅಟ್ಯಾಚ್ಡ್ ಒಂದು ಬಾತ್ರೂಮ್ ಕೂಡ ಆಪ್ಷನ್ ಬರುತ್ತೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ಗೆ ಏನೇನ್ ಬೇಕೋ ಕಂಪ್ಲೀಟ್ ಆಗಿ ಎಲ್ಲ ಮಾಡ್ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಯೂನಿಟ್, ಸ್ಟೋರೇಜ್ ಬಾಕ್ಸಸ್, ಕಾಟು, ಬಾಲ್ಕನಿ, ಬಾತ್ರೂಮ್ ಎಲ್ಲ ಇರುತ್ತೆ. ಇದು ಬಂದು ಸೆಕೆಂಡ್ ಕಿಡ್ಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಸೊ ಈ ಬೆಡ್ರೂಮ್ ಅಲ್ಲಿ ನಿಮ್ಗೆ ಕಾಟ್ ಇರಲ್ಲ. ಸೊ ಇಲ್ಲಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಇಲ್ಲೂ ಕೂಡ LED ಲೈಟ್ಸ್ ಗಳು ಹಾಕಿದ್ದಾರೆ. ಸೊ ವಾರ್ಡ್ರೋಬ್ ನೋಡ್ತಾ ಇದ್ದೀರಾ, ವಾರ್ಡ್ರೋಬ್ ಆಕ್ಚುಲಿ ಇದು ಲ್ಯಾಮಿನೇಟೆಡ್ ಶೀಟ್ಸ್ ಏನೆ. ಸೊ ಇದು ನಿಮ್ಗೆ ಗ್ಲಾಸಿ ಫಿನಿಶಿಂಗ್ ಇರೋದ್ರಿಂದ ಇದು ನಿಮ್ಗೆ ಅಕ್ರಾಲಿಕ್ ಶೀಟ್ ತರ ಕಾಣಿಸ್ತಾ ಇದೆ. ಸೊ ಇದು ರಿಚ್ ಲುಕ್ ಬರುತ್ತೆ, ಅಕ್ರಾಲಿಕ್ ಶೀಟ್ ತರ ಕಾಣಿಸಿದ್ರೆ ರಿಚ್ ಲುಕ್ ಬರುತ್ತೆ. ವಾರ್ಡ್ರೋಬ್ ಆಪ್ಷನ್ ಇದೆ, ಇಲ್ಲೂ ಕೂಡ ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ, ಸ್ಟೋರೇಜ್ ಬಾಕ್ಸಸ್ ಆಪ್ಷನ್ ಬರುತ್ತೆ. ಸೊ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಸೊ ಈ ಕಡೆ ವಿಂಡೋ ಬಂದು ನಿಮ್ಗೆ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿರ್ತಾರೆ. ಸೊ ಇದು ಸೆಕೆಂಡ್ ಫ್ಲೋರ್ ಆಯ್ತು. ಸೊ ಥರ್ಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ಇಲ್ಲಿ ಏನೇನ್ ಸಿಗುತ್ತೆ, ಏನೇನ್ ಬರುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ನಿಮ್ಗೆ ಥರ್ಡ್ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಸೊ ಯಾಕೆ ಅಂತ ನಾನು ಹೇಳ್ತೀನಿ. ಸೊ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ, ನಿಮ್ಗೆ POP ಫಾಲ್ ಸೀಲಿಂಗ್ ಯೂಸ್ ಮಾಡಿ LED ಲೈಟ್ಸ್ ಗಳು ಹಾಕಿದ್ದಾರೆ. ಸೊ ವಾರ್ಡ್ರೋಬ್, ಸ್ಟೋರೇಜ್ ಬಾಕ್ಸಸ್, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಆಪ್ಷನ್ ಇದೆ. ಇಲ್ಲೂ ಕೂಡ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಬಾಲ್ಕನಿ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಅಲ್ಲಿ, ಒಂದು ಡಿಫ್ರೆಂಟ್ ಸೆಟಪ್ ನಲ್ಲಿ ಮಾಡಿದೆ, ತೋರಿಸ್ಕೊಡ್ತೀನಿ ಅದನ್ನು ಕೂಡ. ಸೊ ಇದು ಬಂದು ಅಟ್ಯಾಚ್ ಬಾತ್ರೂಮ್, ಸ್ಪೇಷಿಯಸ್ ಆಗಿ ಬರುತ್ತೆ, ನೋಡಿ ದೊಡ್ಡದಾಗಿ ಬರುತ್ತೆ. ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಸ್ ಗಳು ಹಾಕಂತದ್ದೇ ಮಾಡ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಡಿಫ್ರೆಂಟ್ ಕಾಂಬಿನೇಷನ್ ಅಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಡಬಲ್ ಡೋರ್ ಬರೋಂತ ಒಂದು ಟೀಕುಡ್ ಅಲ್ಲಿ ಡೋರ್ ಮಾಡಿದ್ದಾರೆ. ಸೊ ಇಲ್ಲಿಂದ ಎಂಟ್ರೆನ್ಸ್ ಆದ್ರೆ ಸೊ ಇದು ಬಾಲ್ಕನಿ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಸ್ಪೇಷಿಯಸ್ ಆಗಿ ಈ ಕಡೆಯಿಂದ ಆ ಕಡೆವರೆಗೂ ಮಾಡಿದ್ದಾರೆ. ಇದು ಬಂದು ಒಂದು ಡಿಫ್ರೆಂಟ್ ಟೈಪ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಅಂತ ಬಾಲ್ಕನಿ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಾ, 3 ಬೆಡ್ರೂಮ್ ಇಲ್ಲಿವರೆಗೂ ಏನ್ ನೋಡಿದ್ರಿ, 3 ಬೆಡ್ರೂಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಪ್ಲಾನ್ ಅಚ್ಚುಕಟ್ಟಾಗಿ ಮಾಡಿರೋಂಥ ಪ್ಲಾನ್ ಆಗಿರುತ್ತೆ ಈ ಬಿಲ್ಡಿಂಗ್ದು. ಆ ತರ ಮಾಡಿದ್ದಾರೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಡೆ ನಿಮ್ಗೆ
ಇನ್ನೊಂದು 4th ಗೆಸ್ಟ್ ಬೆಡ್ರೂಮ್ ಅಂತ ಅನ್ಕೊಬಹುದು, ಅಥವಾ ಇದನ್ನ ಹೋಮ್ ಥಿಯೇಟರ್ ಆಗಿ ಬೇಕಾದ್ರೆ ಕನ್ವರ್ಟಬಲ್ ಮಾಡ್ಕೊಬಹುದು. ಸೊ ಎಲ್ಲ ತರ ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಸೊ ಇದು ನೋಡಿ ಎಷ್ಟು ಉದ್ದಕ್ಕೆ ಸ್ಪೇಷಿಯಸ್ ಆಗಿ ಬರುತ್ತೆ. ಹೋಮ್ ಥಿಯೇಟರ್ಗೆ ಕ್ಲಿಯರ್ ಆಗಿ ಕನ್ವರ್ಟಬಲ್ ಮಾಡ್ಕೊಬಹುದು, ಅಥವಾ ಗೆಸ್ಟ್ ಬೆಡ್ರೂಮ್ ಅಂತಾನೆ ಬಿಟ್ಕೊಂಡ್ಬಿಡ್ಬೋದು. ಸೊ ಇದಕ್ಕೂ ಕೂಡ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಸೊ ಕೆಳಗಿಂದ ಮೇಲ್ವರೆಗೂ ಟೈಲ್ಸ್ ಕೂಡ ಹಾಕಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ ನಿಮ್ಗೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಮೇಲ್ಗಡೆ ಸನ್ಲೈಟ್ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ, ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಸೊ ಅದ್ ಬಿಟ್ರೆ ನಿಮ್ಗೆ ಇದು 4th ಫ್ಲೋರ್ ಡೈರೆಕ್ಟ್ ಆಗಿ ಟೆರೆಸ್ ಎಂಟ್ರಿ ಆಗುತ್ತೆ. ಸೊ ಟೆರೆಸ್ ನೋಡ್ತಾ ಇದ್ರೆ ಇಲ್ಲೂ ಕೂಡ ಫ್ಲೋರಿಂಗ್ ಆಗಿ ನಿಮ್ಗೆ ಟೈಲ್ಸ್ ಹಾಕಿದ್ದಾರೆ. ಸೊ 2013 ಇಷ್ಟೆಲ್ಲ ರಿಚ್ ಆಗಿ ಯಾರು ಕೂಡ ಮಾಡಲ್ಲ, ಅಷ್ಟು ರಿಚ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಮ್ಯಾನ್ಯುಯಲ್ ಆಗಿ ಬಟ್ಟೆ ವಾಶ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ಜೊತೆನಲ್ಲಿ ವಾಷಿಂಗ್ ಮಿಷಿನ್ಗೂ ಕೂಡ ಅಲ್ಲೇ ಪ್ರಾವಿಷನ್ ಇದೆ. ಸೊ ಇನ್ಲೆಟ್, ಔಟ್ಲೆಟ್, ಸ್ವಿಚ್ ಬೋರ್ಡ್ ಎಲ್ಲ ಆಪ್ಷನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಓವರ್ ಹೆಡ್ ಟ್ಯಾಂಕು 1000 ಲೀಟರ್ ಕೊಟ್ಟಿದ್ದಾರೆ, ಅದಕ್ಕೆ ಆಟೋಮೆಟ್ರಿಕ್ ಮೋಟರ್ ಹಾಕೊಡ್ತಾರೆ, ಆಟೋಮೆಟಿಕ್ ಬರುತ್ತೆ ನಿಮ್ಗೆ ಅದು. ಸೊ ಈ ಕಡೆ ಬಟ್ಟೆಗಳೆಲ್ಲ ಹ್ಯಾಂಗಿಂಗ್ ಮಾಡೋದಕ್ಕೆ ಒಂದು ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಈ ಕಡೆ ನಿಮ್ಗೆ ಇನ್ನೂ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿಂದ ನಿಮ್ಗೆ ಇಲ್ಲಿ ಮಂಗಳೂರು ಟೈಲು ಅಥವಾ ಟಫಾನ್ ಗ್ಲಾಸ್ ಆ ತರ ಏನಾದ್ರು ಹಾಕೊಂಡು ಸಿಟ್ಔಟ್ ಏರಿಯಾ ತರ ಬೇಕಾದ್ರೂ ಇಲ್ಲಿ ಮಾಡ್ಕೊಬಹುದು. ಆ ತರ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. 4 ಬೆಡ್ರೂಮ್ ಜೊತೆನಲ್ಲಿ ಒಂದು ಸಿಟ್ಔಟ್ ಏರಿಯಾ ತರನು ಮಾಡ್ಕೊಬಹುದು. ಈ ತರ ಕಾಂಬಿನೇಷನ್ ಸಿಗುತ್ತೆ ನಿಮ್ಗೆ. 2 ಬೆಡ್ರೂಮ್ ಅಲ್ಲಿ ನಿಮ್ಗೆ ಬಾಲ್ಕನಿ ಕೂಡ ಆಪ್ಷನ್ ಸಿಗುತ್ತೆ, ಅದ್ರ ಜೊತೆನಲ್ಲಿ ಒಂದು ಸಿಟ್ಔಟ್ ಆಪ್ಷನ್ ತರನು ಕೂಡ ಸಿಗುತ್ತೆ. ಸೊ ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ಬನಶಂಕರಿ 6 ಸ್ಟೇಜ್ ಆಗಿರುತ್ತೆ ಸ್ನೇಹಿತರೆ. ಈ ಪ್ರಾಪರ್ಟಿಯಿಂದ ಜಸ್ಟ್ 1 ಕಿಲೋಮೀಟರ್ ನಿಮಗೆ ಪ್ರೆಸಿಡೆನ್ಸಿ ಸ್ಕೂಲ್ ಆಪ್ಷನ್ ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ನಿಮಗೆ NPS ಸ್ಕೂಲ್ ಆಪ್ಷನ್ ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ನಿಮಗೆ ಉತ್ತರಳ್ಳಿ ಕೆಂಗೇರಿ ಮೈನ್ ರೋಡ್ ಆಪ್ಷನ್ ಬರುತ್ತೆ. ಜಸ್ಟ್ 2.5 ಕಿಲೋಮೀಟರ್ ನಿಮಗೆ RNSIT ಕಾಲೇಜು ಮತ್ತೆ JSS ಸ್ಕೂಲ್ ಕಾಲೇಜ್ 2 ಆಪ್ಷನ್ ಬರುತ್ತೆ. ಜಸ್ಟ್ 3 ಕಿಲೋಮೀಟರ್ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ KSIT ಕಾಲೇಜ್ ಆಪ್ಷನ್ ಬರುತ್ತೆ. ಜಸ್ಟ್ 3 ಕಿಲೋಮೀಟರ್ ನಿಮಗೆ ನೈಸ್ ರೋಡ್ ಎಂಟ್ರೆನ್ಸು ಮತ್ತೆ ಚಿನ್ಮಯ್ ಸ್ಕೂಲ್ ಎಲ್ಲ ಆಪ್ಷನ್ ಬರುತ್ತೆ. ಜಸ್ಟ್ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ BGS ಹಾಸ್ಪಿಟಲ್ ಕೂಡ ಆಪ್ಷನ್ ಬರುತ್ತೆ. ಈ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂತಂದ್ರೆ ಲೋನ್ ಹೋಗ್ತೀರಾ ಅಂತಂದ್ರೆ ಲೋನು ಕೂಡ ನಮ್ಮ ಕಡೆಯಿಂದನೇ ಮಾಡಿಸ್ಕೊಡ್ತೀವಿ, ಡಾಕ್ಯುಮೆಂಟೇಶನ್ ಕೂಡ ನಮ್ಮ ಕಡೆಯಿಂದನೇ ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಬೇಕಾಗಿರೋಂಥ ಪ್ರತಿಯೊಂದು ಹೆಲ್ಪ್ ಕೂಡ ನಮ್ಮ ಕಡೆಯಿಂದನೇ ಮಾಡಿಸ್ಕೊಡ್ತೀವಿ. ಸೊ ಥ್ಯಾಂಕ್ ಯು so much.